ನೀವೇನಾದರೂ ವರ್ಕ್ ಫ್ರಮ್ ಹೋಮ್ ಜಾಬ್ ಹುಡುಕ್ತಾ ಇದ್ದೀರಾ? ಅದು ಕೂಡ ಫ್ರೆಷರ್ಸ್ ಆಗ ನಮಗೆ ಯಾವುದೇ ರೀತಿಯಾದಂಥ ಎಕ್ಸ್ಟ್ರಾ ಸ್ಕಿಲ್ಸ್ಗಳಿಲ್ಲ, ಟ್ಯಾಲೆಂಟ್ಸ್ಗಳಿಲ್ಲ, ಹೇಳಿಕೊಟ್ರೆ ಕಲಿತೀವಿ ಅಂತ ಹೇಳ್ತಾ ಇದ್ದೀರಾ? ಒಂದು ಪಾರ್ಟ್ ಟೈಮ್ ಕೆಲಸ ಬೇಕು, ಫ್ಲೆಕ್ಸಿಬಲ್ ಇದ್ದರೆ ಓಕೆ ಆಗಿರುತ್ತೆ, ಹಾಗೆ ಮೊಬೈಲಲ್ಲಿ ಮಾಡುವಂಥದ್ದಿದ್ರೆ ಹೇಳಿ ಮ್ಯಾಮ್ ಅಂತೀರಾ? ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಹೆಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ಸಿಂಪಲ್ ಆಗಿ ಮನೆಯಿಂದ ಮಾಡುವಂಥ ಕೆಲಸ ಆಗಿರುತ್ತೆ. ನೀವಿಲ್ಲಿ ಪಾರ್ಟ್ ಟೈಮ್, ಫುಲ್ ಟೈಮ್ ಎರಡೂ ರೀತಿಯಾದಂಥ ಕೆಲಸನ ಮಾಡ್ಬೋದು. ಅದರಲ್ಲೂ ಎರಡಕ್ಕೂ ಕೂಡ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ. ಯಾವುದೇ ರೀತಿಯಾದಂಥ ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್ ಇಲ್ಲಿ ನಿಮಗೆ ಇರೋದಿಲ್ಲ. ಜೊತೆಗೆ ನಿಮ್ಮ ಹತ್ರ ಒಂದು ಮೊಬೈಲ್ ಫೋನ್ ಇದೆ ಅಂದರೆ ಸಾಕಾಗಿರುತ್ತೆ. ಲ್ಯಾಪ್ಟಾಪ್ ಅಥವಾ ವೈಫೈ ಇರಲೇಬೇಕು ಅನ್ನೋ ನೆಸೆಸಿಟಿನೇ ಇಲ್ಲ. ಜೊತೆಗೆ ನೀವಿಲ್ಲಿ ಫ್ರೆಷರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈನ ಮಾಡ್ಬೋದು. ಸ್ಯಾಲ್ರಿ ನೋಡೋದಾದರೆ ನಿಮಗೆ 35,000ವರೆಗೂ ಈಸಿಯಾಗಿ ಸ್ಯಾಲ್ರಿನ ಕೊಡ್ತಾ ಇದ್ದಾರೆ. ಜೊತೆಗೆ ಪ್ಲಸ್ ಬೋನಸ್ ಹಾಗೆ ಇನ್ಸೆಂಟಿವ್ಸ್ ಕೂಡ ನಿಮಗೆ ಇಲ್ಲಿ ಪ್ರೊವೈಡ್ನ ಮಾಡ್ತಾರೆ. ನಿಮ್ಮ ಕೆಲಸ ಏನು ಅಂದರೆ ಸೋಷಿಯಲ್ ಮೀಡಿಯಾ ಅಸೋಸಿಯೇಟ್ ಅನ್ನೋ ರೋಲ್ಗೆ ಅವ್ರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ಯಾವುದೇ ರೀತಿಯಾದಂಥ ರೀಲ್ಸ್ನ ಪೋಸ್ಟ್ ಮಾಡಬೇಕು ಅನ್ನೋದಿರೋದಿಲ್ಲ. ಸಿಂಪಲ್ ಆದಂಥ ಕೆಲಸ ಇರುತ್ತೆ. ಹೇಗೆ ಏನು ಅನ್ನೋದನ್ನ ಕಂಪ್ನಿಯವರು ನಿಮಗೆ ಕಂಪ್ಲೀಟಾಗಿ ಟ್ರೈನಿಂಗ್ನ ಕೊಡ್ತಾರೆ. ನೀವು ಕಂಪ್ಲೀಟಾಗಿ ಕಲಿತ ಮೇಲೆ ನೀವಿಲ್ಲಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಕೆಲಸ ಮಾಡಬೇಕಾದ್ರೂ ನಿಮ್ಗೆ ಏನಾದರೂ ಡೌಟ್ಸ್ಗಳಿದೆ, ಕ್ವೆಶನ್ಸ್ಗಳಿದೆ ಅಂದರೆ ಕಂಪ್ನಿಯವರು ನಿಮಗೆ ಕಂಪ್ಲೀಟಾಗಿ ಗೈಡ್ ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ಒಳ್ಳೆ ಸಪೋರ್ಟಿವ್ ಟೀಮ್ ಜೊತೆ ನೀವಿಲ್ಲಿ ಕೆಲಸ ಮಾಡೋವಂಥ ಅಪರ್ಚುನಿಟಿ ಇದೆ. ಸೊ ಈ ರೀತಿಯಾದಂಥ ಕೆಲಸ ನೀವು ಹುಡುಕ್ತಿದ್ರಿ ಅಂದರೆ ಮಿಸ್ ಮಾಡದೆ ಇಲ್ಲಿ ಅಪ್ಲೈನ ಮಾಡ್ಕೊಳ್ಳಿ. ನೀವು ಇಲ್ಲೇನಾದ್ರು ಸ್ಟೂಡೆಂಟ್ಸ್ ಆಗಿದ್ರು, ಹೌಸ್ ವೈಫ್ಸ್ ಆಗಿದ್ರು, ಮದರ್ಸ್ ಆಗಿದ್ರು, ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ರು ಕೂಡ ಅಪ್ಲೈನ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಎಕ್ಸಾಕ್ಟಾಗಿ ನಿಮ್ಮ ರೋಲ್ ಏನಿರುತ್ತೆ, ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಇಲ್ಲಾಂದರೆ ನಿಮಗೆ ಅಪ್ಲೈ ಮಾಡಬೇಕಾದ್ರೆ ಅಥವಾ ಇಂಟರ್ವ್ಯೂ ಕಾಲ್ಸ್ ಬಂದಾಗ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದಕ್ಕೆ ಐಡಿಯಾ ಇರೋದಿಲ್ಲ. ಇನ್ನು ಅಪ್ಲೈ ಮಾಡುವಂಥ ಲಿಂಕ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಮೊದಲು ನಿಮಗೆ ಬಂದಲ್ಪ. ಸೊ ಇದು ಬಂದು ಇಂಡೀಡ್ ಆ್ಯಪಲ್ಲೇ ಪೋಸ್ಟ್ ಆಗಿರೋಂಥ ಜಾಬ್ ಆಗಿದೆ. ಹಾಗೆ ನೀವಿಲ್ಲಿ ನೋಡಿದ್ರೆ ಸೋಷಿಯಲ್ ಮೀಡಿಯಾ ಅಸೋಸಿಯೇಟ್ ಅನ್ನೋ ರೋಲ್ಗೆ ಅವರಿಗೆ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಸೊ ಅಸೋಸಿಯೇಟ್ ಬೇಸಿಕ್ಲಿ ನಿಮ್ಮ ರೋಲ್ ಆಗಿರುತ್ತೆ. ಹಾಗೆ ನೀವಿಲ್ಲಿ ನೋಡ್ಬೋದು ರಿಮೋಟ್ ವರ್ಕ್ ಅನ್ನೋದನ್ನು ಕೂಡ ಅವರಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಸೊ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಅಪಾರ್ಚುನಿಟಿ ಆಗಿದೆ. ಕಂಪ್ನಿಯ ರೇಟಿಂಗ್ ಕೂಡ ನೀವಿಲ್ಲಿ ನೋಡ್ಬೋದು 4.2 ಸ್ಟಾರ್ಸ್ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ. ಅಷ್ಟು ಜೆನ್ಯೂನ್ ಹಾಗೆ ವೆಲ್ ನೋನ್ ಕಂಪ್ನಿ ಇದಾಗಿದೆ. ಸ್ಯಾಲ್ರಿ ನೋಡಿದ್ರೆ ನೀವು ಇಲ್ಲಿ 10,000 35,743 ರುಪೀಸ್ವರೆಗೂ ನೀವು ಪರ್ ಮಂತ್ ಅರ್ನಿಂಗ್ಸ್ನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ 10,000 ಅಂತ ಏನಕ್ಕೆ ಹಾಕಿದ್ದಾರೆ ಅಂದರೆ ಪಾರ್ಟ್ ಟೈಮ್ ಮಾಡುವಂಥವ್ರಿಗೆ 10,000 ಪ್ಲಸ್ ನಿಮಗೆ ಇಲ್ಲಿ ಸ್ಯಾಲ್ರಿ ಸಿಗುತ್ತೆ. ಸೊ ನೀವೇನಾದ್ರು ಫುಲ್ ಟೈಮ್ ತೊಗೊಂಡ್ರಿ ಅಂದರೆ 35,700ವರೆಗೂ ನೀವು ಈಸಿಯಾಗಿ ಇಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದಾಗಿರುತ್ತೆ. ಸೊ ಅದರಿಂದ ಅವರು ಎರಡನ್ನೂ ಕೂಡ ಇಲ್ಲಿ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಹಾಗೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನೀವು ಮತ್ತೆ ಸ್ಯಾಲ್ರಿನ ಮೆನ್ಷನ್ ಮಾಡಿದ್ದಾರೆ. ಜಾಬ್ ಟೈಪ್ ಬಂದು ಇಲ್ಲಿ ಪಾರ್ಟ್ ಟೈಮ್, ಫುಲ್ ಟೈಮ್ ಎರಡೂ ರೀತಿಯಾದಂಥದ್ದು ಇದೆ. ಅದನ್ನು ನೀವು ಇಲ್ಲಿ ಕಂಪ್ಲೀಟಾಗಿ ಸೆಲೆಕ್ಟ್ ಕೂಡ ಮಾಡ್ಕೊಬೋದಾಗಿರುತ್ತೆ. ಸೊ ನೀವು ಇಲ್ಲಿ ಪಾರ್ಟ್ ಟೈಮಲ್ಲೂ ಕೂಡ ಕೆಲಸನ ಮಾಡ್ಬೋದು. ಹಾಗೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಲೊಕೇಶನ್ ಕೂಡ ಅವರು ರಿಮೋಟ್ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿದೆ. ಬೆನಿಫಿಟ್ಸ್ ನೋಡಿದ್ರೆ ಇದು ವರ್ಕ್ ಫ್ರಮ್ ಹೋಮ್ ಇದೆ, ಜೊತೆಗೆ ಫ್ಲೆಕ್ಸಿಬಲ್ ಶೆಡ್ಯೂಲ್ಸ್ ಇದೆ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಸ್ಟಾರ್ಟಿಂಗಲ್ಲಿ ನಾನು ನಿಮಗೆ ಹೇಳಿರೋ ಹಾಗೆ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಜೊತೆಗೆ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇದೆ. ಯಾವುದೇ ರೀತಿಯಾದಂಥ ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್ ಅಥವಾ ಶೆಡ್ಯೂಲ್ಸ್ನ ಅವ್ರು ಇಲ್ಲಿ ಕೊಡೋದಿಲ್ಲ. ನಿಮಗೆ ಯಾವಾಗ ಆಗುತ್ತೆ ಲೈಕ್ ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್, ನೈಟ್ ಅವಾಗ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಸೊ ಅದು ಹೇಗೆ ಏನು ಅಥವಾ ಮಾರ್ನಿಂಗ್ ಮಾತ್ರನಾ ಅಥವಾ ಈವ್ನಿಂಗ್ ಮಾತ್ರನಾ ಅನ್ನೋದು ಕೂಡ ಕಂಪ್ನಿಯವ್ರು ನಿಮಗೆ ಹೇಳ್ತಾರೆ. ಬಟ್ ಅದರಲ್ಲೂ ಕೂಡ ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇರುತ್ತೆ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಫುಲ್ ಜಾಬ್ ಡಿಸ್ಕ್ರಿಪ್ಷನ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ಇಂಡಿಯಾಸ್ ಪ್ರೈವೇಟ್ ಲಿಮಿಟೆಡ್ ಇಸ್ ಹೈರಿಂಗ್ ಫಾರ್ ದ ಕ್ಯಾಂಡಿಡೇಟ್ ಫಾರ್ ಅ ವರ್ಕ್ ಫ್ರಮ್ ಹೋಮ್ ಟೆಲಿಕಾಲರಿಂಗ್ ಪ್ರೊಫೆಷನಲ್ ಪ್ರೊಫೈಲ್ ಅನ್ನೋದನ್ನ ಅವ್ರು ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಸೊ ಈ ಕಂಪ್ನಿಯವರು ಬಂದು ಕ್ಯಾಂಡಿಡೇಟ್ಸ್ಗೆ ವರ್ಕ್ ಫ್ರಮ್ ಹೋಮ್ ಟೆಲಿಕಾಲರಿಂಗ್ ಪ್ರೊಫೈಲ್ಗಳಿಗೆ, ಎಕ್ಸ್ಪೀರಿಯನ್ಸ್ ಪ್ರೊಫೈಲ್ಗಳಿಗೆ ಇಲ್ಲಿ ನಾವು ಹೈರಿಂಗ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಟೆಲಿಕಾಲರಿಂಗ್ ಅಂದರೆ ಹೇಗೆ ಬರುತ್ತೆ ಅಂದರೆ ಜಸ್ಟ್ ಅವರ ಕಸ್ಟಮರ್ಸ್ ಜೊತೆ ನೀವು ಕ್ವೆಶನ್ಸ್ಗಳಿದ್ರೆ ಅದನ್ನ ಕ್ಲಾರಿಫೈ ಮಾಡುವಂಥದ್ದು ಅಥವಾ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ವರ್ಕ್ ಮಾಡುವಂಥ ಕಂಪ್ನಿ ಇದಾಗಿರುತ್ತೆ. ಸೊ ಅವರ ಲೈಕ್ ಕೊಲ್ಯಾಬ್ ಯಾರು ಮಾಡ್ಕೊಂಡಿರ್ತಾರೆ ಅಲ್ವಾ, ಅವ್ರಗಳ ಜೊತೆ ಕೋಆರ್ಡಿನೇಟ್ ಮಾಡುವಂಥದ್ದು ಅಥವಾ ಅವ್ರಗಳಿಗೆ ಫೈಲ್ಸ್ ಕಳಿಸಿದಾರಾ ಇಲ್ವಾ ಚೆಕ್ ಮಾಡ್ಕೊಳೋವಂಥದ್ದು, ಫಾಲೋ ಅಪ್ಸ್ಗಳನ್ನ ತೊಗೊಳೋವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇಲ್ಲಿ ನಿಮಗೆ ಮೇನ್ ಆಗಿ ಟೆಲಿಕಾಲರಿಂಗ್ ಅಂತ ಬಂದರೂ ಕೂಡ ನಿಮ್ಗೆ ಯಾವುದೇ ರೀತಿ ಸೇಲ್ಸ್ಗಳಿರೋದಿಲ್ಲ, ಟಾರ್ಗೆಟ್ಸ್ಗಳಿರೋದಿಲ್ಲ. ಜಸ್ಟ್ ಅವ್ರು ಕೊಡೋ ಇನ್ಫಾರ್ಮೇಷನ್ಸ್ನ ಅವ್ರಿಗೆ ಅಪ್ಡೇಟ್ ಮಾಡುವಂಥದ್ದು, ಇನ್ಫಾರ್ಮ್ ಮಾಡುವಂಥದ್ದು,
ನಿಮ್ಮ ಕೆಲಸ ಆಗಿರುತ್ತೆ ಅಷ್ಟೇ. ಹಾಗೆ ನೀವು ಇಲ್ಲಿ ನೋಡಿದ್ರೆ ವಿ ಆರ್ ಲುಕಿಂಗ್ ಫಾರ್ ಅ ಎನರ್ಜೆಟಿಕ್ ಆ್ಯಂಡ್ ಸೆಲ್ಫ್ ಮೋಟಿವೇಟೆಡ್ ಇಂಡಿವಿಜುವಲ್ಸ್ ಹೂ ವಾಂಟ್ ಟು ಬಿಲ್ಡ್ ದೇರ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಆ್ಯಂಡ್ ಗ್ರೋ ಪ್ರೊಫೆಷ್ನಲಿ ಅನ್ನೋದನ್ನ ಮೆನ್ಷನ್ನ ಮಾಡಿದ್ದಾರೆ. ಸೊ ಯಾರೆಲ್ಲ ಇಲ್ಲಿ ಸೆಲ್ಫ್ ಮೋಟಿವೇಟೆಡ್ ಆಗಿದ್ದೀರಾ, ಹಾಗೆ ಇಂಡಿವಿಜುವಲ್ ಆಗಿ ವರ್ಕ್ ಮಾಡೋದಕ್ಕೆ ರೆಡಿ ಇದ್ದೀರಾ, ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಳ್ಬೇಕಂತಿದ್ದೀರಾ, ಜೊತೆಗೆ ಒಂದು ಒಳ್ಳೆ ಗ್ರೋತ್ನ ನೋಡ್ಬೇಕಂತಿದ್ದೀರಾ ಪ್ರೊಫೆಷ್ನಲ್ ಲೈಫಲ್ಲಿ ಅನ್ನೋದನ್ನ ನಾವಿಲ್ಲಿ ಹುಡುಕ್ತಾ ಇದ್ದೀವಿ ಅನ್ನೋದನ್ನ ಮೆನ್ಷನ್ನ ಮಾಡಿದ್ದಾರೆ. ಹಾಗೆ ನೀವಿಲ್ಲಿ ನೋಡಿದ್ರೆ ಫ್ರೆಶರ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಬೋತ್ ಕ್ಯಾನ್ ಅಪ್ಲೈ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಫ್ರೆಶರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಹ್ಯಾಂಡಲ್ಸ್ ನೋಡಿದ್ರೆ ಕಸ್ಟಮರ್ ಅಂದರೆ ಲೈಕ್ ರೆಸ್ಪಾನ್ಸಿಬಿಲಿಟೀಸ್ ನಿಮ್ಗೆ ಇಲ್ಲಿ ಏನೇನಿರುತ್ತೆ ಅನ್ನೋದು ನೋಡೋದಾದ್ರೆ ಹ್ಯಾಂಡಲ್ ಕಸ್ಟಮರ್ ಕಮ್ಯುನಿಕೇಷನ್ ಪ್ರೊಫೆಷ್ನಲಿ ಅಂತ ಕೊಟ್ಟಿದ್ದಾರೆ. ಸೊ ಅವರ ಲೈಕ್ ಕಸ್ಟಮರ್ಸ್ ಬಂದು ಈ ಲೈಕ್ ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು ಅಥವಾ ಬ್ರ್ಯಾಂಡ್ಸ್ಗಳಾಗಿರ್ಬೋದು ಅಥವಾ ಈ ಯಾರು ಕೊಲ್ಯಾಬ್ ಮಾಡ್ಕೊಂಡಿರ್ತಾರೆ ಅವ್ರುಗಳಾಗಿರ್ತಾರೆ. ಫಾರ್ ಎಕ್ಸಾಂಪಲ್ಸ್ ಇವಾಗ ಟ್ರೆಂಡಲ್ಲಿ ಇರುತ್ತೆ ಸೋಷಿಯಲ್ ಮೀಡಿಯಾ ವರ್ಕ್ಗಳು, ಅದು ಬಿಟ್ಟರೆ ಬೇರೆ ಯಾವುದೋ ಅಷ್ಟು ಟ್ರೆಂಡ್ಸಲ್ಲಿಲ್ಲ. ಸೊ ಇಲ್ಲಿ ನಿಮ್ಮ ರೋಲ್ ಏನಾಗಿರುತ್ತೆ ಅಂದರೆ ಈ ಕಂಪ್ನಿಯವ್ರ ಜೊತೆ ಕೆಲವಷ್ಟು ಇನ್ಫ್ಲೂಯೆನ್ಸರ್ಸ್ ಬ್ರ್ಯಾಂಡ್ಸ್ಗಳು ಕೊಲ್ಯಾಬ್ ಮಾಡ್ಕೊಂಡಿರ್ತಾರೆ ಅಥವಾ ಅವರ ರಿಲೇಟೆಡ್ ವರ್ಕ್ಸ್ಗಳು ಬಂದಿರುತ್ತೆ, ಅದನ್ನು ನೀವು ಕೋಆರ್ಡಿನೇಟ್ ಮಾಡಿ ಕಮ್ಯುನಿಕೇಟ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಇಲ್ಲಿ ಬರಲೇಬೇಕು ಅನ್ನೋದೇನೂ ಇಲ್ಲ, ಕಂಪ್ನಿಯವರು ಕಂಪ್ಲೀಟ್ ಆಗಿ ನಿಮಗೆ ಟ್ರೈನಿಂಗ್ನ ಕೊಟ್ಟು ನಿಮ್ಮನ್ನ ಇಲ್ಲಿ ತಗೊಳ್ತಾರೆ. ಏನು ಎಕ್ಸ್ಪೀರಿಯನ್ಸ್ ಸರ್ವಿಸ್ ಅವ್ರ ಗೈಡ್ ಕಸ್ಟಮರ್ಸ್ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರ ಸರ್ವಿಸ್ ಏನು ಬೇಕು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ಇವಾಗ ಬ್ರ್ಯಾಂಡ್ಸ್ ಅವರು ಒಂದು ರಿಲೇಟೆಡ್ ವರ್ಕ್ನ ಕೊಟ್ಟಿದ್ದಾರೆ ನಿಮಗೆ ಅಡ್ವರ್ಟೈಸ್ಮೆಂಟ್ಗೆ ಅಥವಾ ಒಂದು ವಿಡಿಯೋ ರಿಲೇಟೆಡ್ ಕೊಟ್ಟಿದ್ದಾರೆ ಅಂದರೆ ಅದನ್ನು ಯಾರು ಇನ್ಫ್ಲೂಯೆನ್ಸ್ ಇದ್ದಾರೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡುವಂಥದ್ದು. ಈ ರೀತಿಯಾದಂಥ ಬ್ರ್ಯಾಂಡ್ ಆಗಿದೆ, ಪ್ರಾಡಕ್ಟ್ ಇದೆ, ನೀವು ಇಷ್ಟು ನಿಮಿಷದ ವೀಡಿಯೋಸ್ ಮಾಡಬೇಕು, ಇದನ್ನು ಎಕ್ಸ್ಪ್ಲೇನ್ ಮಾಡಿ ಅವ್ರದ್ದು ಏನಿದೆ ಕಸ್ಟಮರ್ ಗೈಡು ಅದನ್ನು ಹೇಳುವಂಥದ್ದು ನಿಮ್ಮ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳಬೇಕು, ಹೇಗೆ ಹೇಳಬೇಕು ಅನ್ನೋದನ್ನು ಕಂಪ್ನಿಯವ್ರು ನಿಮಗೆ ಹೇಳ್ತಾರೆ. ಕಂಪ್ಲೀಟ್ ಸ್ಕ್ರಿಪ್ಟ್ ರೀತಿ ಕೊಟ್ಬಿಟ್ಟಿರ್ತಾರೆ, ಜಸ್ಟ್ ಆ್ಯಸ್ ಇಟ್ ಈಸ್ ಅವ್ರಿಗೆ ಶೇರ್ ಮಾಡುವಂಥದ್ದು, ಹಾಗೆ ಅದೇ ರೀತಿ ಅವ್ರಿಗೆ ಹೇಳುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇನ್ನು ಮೇಂಟೈನ್ ಪಾಸಿಟಿವ್ ಕಮ್ಯುನಿಕೇಷನ್ ವಿತ್ ಕ್ಲೈಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಬ್ರ್ಯಾಂಡ್ಸ್ಗಳು ಇಲ್ಲಿ ಬರ್ತಾರೆ ಅವ್ರ ಜೊತೆ ಒಂದು ಪ್ರೊಫೆಷ್ನಲ್ ಕಮ್ಯುನಿಕೇಷನ್ನ ನೀವು ಮ್ಯಾನೇಜ್ ಮಾಡಬೇಕು, ಹಾಗೆ ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಇಲ್ಲಿ ಅವ್ರ ಜೊತೆ ಪ್ರೊಫೆಷ್ನಲ್ ಮ್ಯಾನರಲ್ಲಿ ಕರೆಕ್ಟಾಗಿ ಮಾತಾಡಬೇಕಾಗಿರುತ್ತೆ ಅನ್ನೋದನ್ನ ಅವ್ರು ಇಲ್ಲಿ ಹೇಳ್ತಿದ್ದಾರೆ. ಇನ್ನು ಅಟೆಂಡ್ ಆನ್ಲೈನ್ ಟ್ರೈನಿಂಗ್ಸ್ ಆ್ಯಂಡ್ ಮೀಟಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರು ನಿಮಗೆ ಮಂತ್ಲಿ ಒನ್ಸ್ ಅಥವಾ 2 ಮಂತ್ಸ್ ಒನ್ಸ್ ಅಥವಾ ಆ ರೀತಿ ನಿಮಗೆ ಆನ್ಲೈನ್ ಟ್ರೈನಿಂಗ್ಸ್ಗಳನ್ನ ಕೊಡ್ತಾರೆ. ಹೇಗೆ ಮಾಡಬೇಕು, ಏನು ಮಾಡಬೇಕು, ಯಾವೆಲ್ಲ ಬ್ರ್ಯಾಂಡ್ಸ್ಗಳು ಬಂದಿದೆ, ಹೇಗೆ ಮಾತಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಟ್ರೈನಿಂಗ್ನ ಕೊಡ್ತಾರೆ, ಅದನ್ನು ಅಟೆಂಡ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಟೀಮ್ ಮೀಟಿಂಗ್ಗಳನ್ನ ಮಾಡ್ತಾರೆ ವೀಕ್ಲಿ ಒನ್ಸ್, ಅದನ್ನು ಕೂಡ ನೀವು ಅಟೆಂಡ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸಪೋರ್ಟ್ ಡೈಲಿ ವರ್ಕ್ ಆ್ಯಕ್ಟಿವಿಟೀಸ್ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಅವರ ಆ್ಯಕ್ಟಿವಿಟೀಸ್ ಏನೇನಿಲ್ಲ ಇದೆ ಅದನ್ನು ನೀವು ಇಲ್ಲಿ ಲೈಕ್ ಸಪೋರ್ಟ್ ಮಾಡಬೇಕಾಗಿರುತ್ತೆ ಅದರಲ್ಲಿ ಅನ್ನೋದನ್ನ ಅವರು ಕೊಟ್ಟಿರುವಂಥದ್ದು. ಇನ್ನು ರಿಕ್ವೈರ್ಮೆಂಟ್ ಏನೇನು ಬೇಕು ಅಂತ ನೋಡಿದ್ರೆ ಬೇಸಿಕ್ ಕಮ್ಯುನಿಕೇಷನ್ಸ್ ಇನ್ ಹಿಂದಿ ಆರ್ ಇಂಗ್ಲೀಷ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇಲ್ಲಿ ಕನ್ನಡ ಭಾಷೆ ಜೊತೆಗೆ ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಮಾತಾಡೋದಕ್ಕೆ ಬರಬೇಕು ಅಥವಾ ಅರ್ಥ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಇಂಗ್ಲೀಷ್ ಸ್ವಲ್ಪ ಆದರೂ ಮಾತಾಡೋದಕ್ಕೆ ಅರ್ಥ ಆಗುತ್ತೆ, ಕಮ್ಯುನಿಕೇಟ್ ಮಾಡ್ತೀವಿ, ಜೊತೆಗೆ ಕನ್ನಡ ಭಾಷೆ ಚೆನ್ನಾಗಿ ಬರುತ್ತೆ ಅಂದರೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಬರೀ ಕನ್ನಡ ಭಾಷೆನೇ ಬರುತ್ತೆ ಅಂದರೆ ಈಗ ಈ ಜನ್ರೇಷನಲ್ಲಿ ಯಾವುದಷ್ಟು ಕೆಲಸಗಳು ಸಿಗಲ್ಲ, ನಿಮಗೆ ಸ್ವಲ್ಪನಾದರೂ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಬರಬೇಕಾಗಿರುತ್ತೆ. ಬರೋದಿಲ್ಲ ಅಂದರೆ ಪ್ಲೀಸ್ ಇವಾಗ ಸಾಕಷ್ಟು ಫ್ರೀ ಆ್ಯಪ್ಸ್ಗಳಿದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಇಂಗ್ಲೀಷಲ್ಲಿ ಹೇಗೆ ಮಾತಾಡೋದು ಅನ್ನೋದ್ರ ಬಗ್ಗೆ ಮನೆಯಿಂದನೇ ನೀವು ಟ್ರೈನಿಂಗ್ನ ತೊಗೊಳ್ಬೋದು. ಪ್ಲೀಸ್ ಅದನ್ನು ತೊಗೊಳ್ಳಿ, ಇಲ್ಲಾಂದರೆ ಈ ಜನ್ರೇಷನಲ್ಲಿ ನಿಮಗೆ ಕೆಲಸ ಸಿಗೋದು ತುಂಬ ಕಷ್ಟ ಆಗಿರುತ್ತೆ. ಹಾಗೆ ನೀವಿಲ್ಲಿ ನೋಡಿದ್ರೆ ಸ್ಮಾರ್ಟ್ ಫೋನ್ಸ್ ಆರ್ ಲ್ಯಾಪ್ಟಾಪ್ ವಿತ್ ಇಂಟರ್ನೆಟ್ ಕನೆಕ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಹತ್ರ ಒಂದು ಮೊಬೈಲ್ ಫೋನ್ ಇದೆ ಅಂದರೂ ಸಾಕಾಗಿರುತ್ತೆ, ಅಥವಾ ಲ್ಯಾಪ್ಟಾಪ್ ಇದ್ರೂ ಇನ್ನೂ ಒಳ್ಳೆಯದು, ಅದಕ್ಕೊಂದು ಇಂಟರ್ನೆಟ್ ಕನೆಕ್ಷನ್ ಅಂತ ಹೇಳ್ತಾ ಇದ್ದಾರೆ. ಲೈಕ್ ನಿಮ್ಮ ಹತ್ರ ಒಂದು ಮೊಬೈಲ್ ಡೇಟಾ ಇದೆ ಅಂದರೆ ಸಾಕಾಗಿರುತ್ತೆ ಅನ್ನೋದನ್ನ ಅವರು ಮೆನ್ಷನ್ ಮಾಡಿರುವಂಥದ್ದು. ಇನ್ನು ಇಲ್ಲಿ ಪಾಸಿಟಿವ್ ಆಟಿಟ್ಯೂಡ್ ವಿತ್ ವೆಲ್ಕಮಿಂಗ್ ಟು ಲರ್ನ್ ಅಂತ ಕೊಟ್ಟಿದ್ದಾರೆ. ಸೊ ವಿಲ್ಲಿಂಗ್ ಟು ಲರ್ನ್ ಅಂತ ಕೊಟ್ಟಿದ್ದಾರೆ, ಐ ಆಮ್ ಸೋ ಸಾರಿ. ಸೊ ಪಾಸಿಟಿವ್ ಆಟಿಟ್ಯೂಡ್ ಇರಬೇಕು. ಏನಾದ್ರು ನಿಮಗೆ ಹೇಳ್ಕೊಡ್ತೀವಿ, ಹೊಸದನ್ನು ಕಲಿಸ್ತೀವಿ ಅಥವಾ ಏನಾದ್ರು ಟ್ರೈನಿಂಗ್ನ ಕೊಡ್ತಾ ಇದ್ದೀವಿ ಅಂದರೆ ಅದನ್ನು ಅಟೆಂಡ್ ಮಾಡುವಂಥದ್ದು, ಅರ್ಥ ಮಾಡ್ಕೊಳ್ಳುವಂಥದ್ದು, ಕಲಿಯುವಂಥ ಆಟಿಟ್ಯೂಡ್ ಅಥವಾ ಮೈಂಡ್ಸೆಟ್ ನಿಮ್ಗೆ ಇರಬೇಕಾಗಿರುತ್ತೆ ಅನ್ನೋದನ್ನ ಅವ್ರು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಬೇಸಿಕ್ ನಾಲೆಜ್ ಆಫ್ ಕಾಲಿಂಗ್ ಆ್ಯಂಡ್ ಕಸ್ಟಮರ್ಸ್ ಹ್ಯಾಂಡಲಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಕಾಮನ್ ಆಗಿ ಹೇಗೆ ಕಾಲ್ ಮಾಡಬೇಕು ಅಂತ ಬಂದರೆ ಸಾಕು, ಕಸ್ಟಮರ್ಸ್ ಜೊತೆ ಹೇಗೆ ಮಾತಾಡಬೇಕು ಅಂತ ಬಂದರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಅದು ಬಿಟ್ಟರೆ ನಿಮಗೆ ಏನು ಎಕ್ಸ್ಟ್ರಾ ಸ್ಕಿಲ್ಸ್ಗಳನ್ನ ಅವ್ರು ಇಲ್ಲಿ ನಿಮಗೆ ಕೇಳಿಲ್ಲ. ಫ್ರೆಶರ್ಸ್
ಆರ್ ವೆಲ್ಕಮ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ಇಲ್ಲಿ ಫ್ರೆಶರ್ಸ್ ಆಗಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು, ಕೆಲಸನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಬೆನಿಫಿಟ್ಸ್ ಏನೇನು ಸಿಗುತ್ತೆ ಅಂದರೆ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಅಪಾರ್ಚುನಿಟಿ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಮನೆಯಿಂದ ನೀವು ಇಲ್ಲಿ ಕೆಲಸನ ಮಾಡುವಂಥ ಅಪಾರ್ಚುನಿಟಿ ನಿಮಗೆ ಸಿಗ್ತಾ ಇದೆ. ಹಾಗೆ ನೀವು ಇಲ್ಲಿ ನೋಡಿದ್ರೆ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇಲ್ಲಿ ಯಾವುದೇ ರೀತಿ 9 to 5 ಜಾಬ್ ಆಗಿರ್ಬೋದು ಅಥವಾ ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್ಗಳಿರೋದಿಲ್ಲ. ಮಾರ್ನಿಂಗ್ ಶಿಫ್ಟ್, ಆಫ್ಟರ್ನೂನ್ ಶಿಫ್ಟ್, ನೈಟ್ ಶಿಫ್ಟ್ಸ್ ಆ ರೀತಿ ಇರೋದಿಲ್ಲ. ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇರುತ್ತೆ. ನಿಮಗೆ ಅಂತ ಇಷ್ಟು ಕಸ್ಟಮರ್ಸ್ ಅಥವಾ ನಿಮಗೆ ಅಂತ ಇಷ್ಟು ಕ್ಲೈಂಟ್ಸ್ಗಳನ್ನ ಬಿಟ್ಟಿರ್ತಾರೆ. ನಿಮಗೆ ಯಾವಾಗ ಆಗುತ್ತೆ ಆವಾಗ ನೀವು ಆ ದಿನದ ಕೆಲಸನ ಮಾಡಿ ಮುಗಿಸ್ಬೋದಾಗಿರುತ್ತೆ. ಇನ್ನು ಟ್ರೈನಿಂಗ್ ಆ್ಯಂಡ್ ಗೈಡೆನ್ಸ್ ಸಪೋರ್ಟ್ ಕೂಡ ಸಿಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಇಲ್ಲಿ ಅವರು ಫಸ್ಟ್ ಟ್ರೈನಿಂಗ್ನ ಕೊಡ್ತಾರೆ, ಹೇಗೆ ಮಾಡಬೇಕು, ಏನು ಮಾಡಬೇಕು, ಹೇಗೆ ಮಾತಾಡಬೇಕು, ಏನೆಲ್ಲ ಇನ್ಫಾರ್ಮ್ ಮಾಡಬೇಕು ಅಂತ ನಿಮಗೆ ಟ್ರೈನಿಂಗ್ನ ಕೊಡ್ತಾರೆ. ನೀವು ಕಲಿತು ಇಲ್ಲಿ ಕೆಲಸನ ಮಾಡ್ಬೋದಾಗಿರುತ್ತೆ. ಹಾಗೆ ಇಲ್ಲಿ ನೀವು ನೋಡಿದ್ರೆ ಫ್ರೆಂಡ್ಲಿ ಆ್ಯಂಡ್ ಸಪೋರ್ಟಿವ್ ಟೀಮ್ ಎನ್ವೈರ್ಮೆಂಟ್ ಅನ್ನೋದನ್ನು ಕೂಡ ಅವ್ರು ಇಲ್ಲಿ ಕೊಡ್ತಾ ಇದ್ದಾರೆ. ಒಂದು ಫ್ರೆಂಡ್ಲಿ ಟೀಮ್ ನಿಮಗೆ ಸಿಗುತ್ತೆ ಅನ್ನೋದನ್ನ ಇಲ್ಲಿ ಅವರು ಹೇಳಿರುವಂಥದ್ದು. ಇನ್ನು ಪ್ರೊಫೆಷ್ನಲ್ ಬೇಸಿಕ್ ಅದನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದೇನು ಅಷ್ಟು ಇಂಪಾರ್ಟೆಂಟ್ ಆಗೋದಿಲ್ಲ. ನೆಕ್ಸ್ಟ್ ನೀವು ಇಲ್ಲಿ ನೋಡಿದ್ರೆ ಪಾರ್ಟ್ ಟೈಮ್ ಆ್ಯಂಡ್ ಫುಲ್ ಟೈಮ್ ಪೊಸಿಷನ್ ಅವೈಲಬಲ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಪಾರ್ಟ್ ಟೈಮ್ ಆಗಿ ಕೂಡ ಕೆಲಸನ ಮಾಡ್ಬೋದು, ಫುಲ್ ಟೈಮ್ ಆಗಿ ಕೂಡ ಕೆಲಸನ ಮಾಡ್ಬೋದು ಅನ್ನೋದನ್ನ ಅವ್ರಿಗೆ ಹೇಳಿರುವಂಥದ್ದು. ಇನ್ನು ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ ನೌ ಅಂಡ್ ಸ್ಟಾರ್ಟ್ ಯುವರ್ ಪ್ರೊಫೆಷನಲ್ ಜರ್ನಿ ವಿತ್ ಅಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇಲ್ಲಿ ಏನಾದರೂ ಇಂಟ್ರೆಸ್ಟ್ ಇದೆ ಅಂದರೆ ಇಲ್ಲಿ ಅಪ್ಲೈ ಮಾಡ್ಬೋದು, ನಿಮ್ಮ ಪ್ರೊಫೆಷನಲ್ ಜರ್ನಿನ ನೀವು ಇಲ್ಲಿ ಸ್ಟಾರ್ಟ್ ಮಾಡ್ಬೋದಾಗಿರುತ್ತೆ ಅನ್ನೋದನ್ನ ಅವರು ಹೇಳಿರುವಂಥದ್ದು. ಇನ್ನು ಜಾಬ್ ಟೈಪ್ ಬಂದು ಪಾರ್ಟ್ ಟೈಮ್ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ಪಾರ್ಟ್ ಟೈಮ್ ಬೇಕಾದ್ರೂ ಮಾಡ್ಬೋದು, ಫುಲ್ ಟೈಮ್ ಬೇಕಾದ್ರೂ ಮಾಡ್ಬೋದಾಗಿರುತ್ತೆ. ಇನ್ನು ನೀವು ಸ್ಯಾಲ್ರಿನ ನೋಡೋದಾದರೆ 10,000 ಇಂದ 35,750 rupeesವರೆಗೂ ನಿಮಗೆ ಈಸಿಯಾಗಿ ಪರ್ ಮಂತ್ ಸ್ಯಾಲ್ರಿನ ಕೊಡ್ತಾರೆ. ಪ್ಲಸ್ ಬೋನಸ್ ಆಗಿ ಇನ್ಸೆಂಟಿವ್ಸ್ ಕೂಡ ಇರುತ್ತೆ. ಸೊ ನೋ ನೀಡ್ ಟು ವರಿ. ನೀವೇನಾದ್ರು ಫುಲ್ ಟೈಮ್ ಆಗಿ ಇಲ್ಲಿ ಮಾಡ್ತೀರಾ ಅಂದರೆ 40,000 ಪ್ಲಸ್ ನೀವು ಇಲ್ಲಿ ಈಸಿಯಾಗಿ ಅರ್ನಿಂಗ್ಸ್ನ ಮಾಡ್ಬೋದು. ನೀವೇನಾದ್ರು ಪಾರ್ಟ್ ಟೈಮ್ ಆಗಿ ಮಾಡ್ತೀರಾ ಅಂದರೆ 15 ಇಂದ 16 ಪ್ಲಸ್ ನೀವು ಇಲ್ಲಿ ಈಸಿಯಾಗಿ ಅರ್ನಿಂಗ್ಸ್ನ ಮಾಡ್ಬೋದಾಗಿರುತ್ತೆ. ಇನ್ನು ಬೆನಿಫಿಟ್ಸ್ ನೋಡಿದ್ರೆ ನಿಮ್ಗೆ ಇಲ್ಲಿ ಫಿಕ್ಸ್ಡ್ ಫ್ಲೆಕ್ಸಿಬಲ್ ಶೆಡ್ಯೂಲ್ಸ್ಗಳಿರುತ್ತೆ. ಯಾವುದೇ ರೀತಿ ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್ ಇರೋದಿಲ್ಲ. ಇನ್ನು ವರ್ಕ್ ಫ್ರಮ್ ಹೋಮ್ ಅಪಾರ್ಚುನಿಟಿ ಆಗಿರುತ್ತೆ. ಲೊಕೇಶನ್ ಮತ್ತೆ ಅವರು ನಿಮಗೆ ಇಲ್ಲಿ ರಿಮೋಟ್ ವರ್ಕ್ ಅಂತ ಕೊಟ್ಟಿದ್ದಾರೆ. ಮತ್ತೆ ಅದೇ ಇನ್ಫಾರ್ಮೇಷನ್ ಇದೆ. ಸೊ ನೋ ನೀಡ್ ಟು ವರಿ. ಇದಿಷ್ಟು ಈ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ಸ್. ಬೇಸಿಕ್ಲಿ ಬಂದು ಅವರ ಕಂಪನಿ ಕ್ಲೈಂಟ್ಸ್ ಅಥವಾ ಕಸ್ಟಮರ್ಸ್ ಜೊತೆ ಕೋಆರ್ಡಿನೇಟ್ ಮಾಡುವಂಥದ್ದು, ವರ್ಕ್ನ ಅಸೈನ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅಷ್ಟೇ. ಹೇಗೆ ಮಾಡಬೇಕು, ಏನು ಮಾಡಬೇಕು, ಏನೆಲ್ಲ ಕಳಿಸ್ಬೇಕು ಎಲ್ಲನೂ ನಿಮಗೆ ಕಂಪ್ನಿಯವರೇ ಟ್ರೈನಿಂಗ್ನ ಕೊಡ್ತಾರೆ. ಆ್ಯಸ್ ಇಟ್ ಈಸ್ ಅವರು ಹೇಳಿರೋ ಹಾಗೆ ಮಾಡಿದ್ರೆ ನಿಮಗೆ ಸಾಕಾಗಿರುತ್ತೆ. ನಿಮ್ಗೆ ಏನಾದ್ರು ಡೌಟ್ಸ್ಗಳಿದೆ, ಕ್ವೆಶನ್ಸ್ಗಳಿದೆ ಅಂದರೂ ಕೂಡ ನೀವು ಕಂಪ್ನಿಯವ್ರನ್ನ ಕೋಆರ್ಡಿನೇಟ್ ಮಾಡ್ಬೋದು ಅಥವಾ ಕೇಳ್ಬೋದು. ಅವ್ರು ನಿಮಗೆ ಹೆಲ್ಪ್ ಮಾಡಿಕೊಡ್ತಾರೆ. ನೀವೇನಾದ್ರು ಜಸ್ಟ್ 10th ಅಥವಾ 10th ಆಗೋದಿಲ್ಲ 12th ಪ್ಲಸ್ ಓದಿದ್ದೀರಾ ಅಂದರೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಎಜುಕೇಷನ್ಸ್ ಇವ್ರು ಮೆನ್ಷನ್ನೇ ಮಾಡಿಲ್ಲ. ನೀವು ಜಸ್ಟ್ PUC ಪಾಸ್ ಆಗಿದ್ರು ಕೂಡ ಅಪ್ಲೈ ಮಾಡಿ ನೀವು ಇಲ್ಲಿ ಟ್ರೈನ ಮಾಡ್ಬೋದು. ನಿಮಗೆ ಸ್ಯಾಲ್ರಿ ಆಲ್ರೆಡಿ ಹೇಳಿರೋ ಹಾಗೆ 10 ಇಂದ 35,000ವರೆಗೂ ನಿಮಗೆ ಪರ್ ಮಂತ್ ಸ್ಯಾಲ್ರಿ ಸಿಗುತ್ತೆ. ಪ್ಲಸ್ ಬೋನಸ್ ಆಗಿ ಇನ್ಸೆಂಟಿವ್ಸ್ ಕೂಡ ಇರುತ್ತೆ. ಸೊ ಇದಿಷ್ಟು ಈ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಹೇಗೆ ಅಪ್ಲೈನ ಮಾಡಬೇಕಂದ್ರೆ ಜಸ್ಟ್ ಅಪ್ಲೈ ವಿತ್ ಲಿಂಕ್ಡ್ಇನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್. ಐ ಆಮ್ ಸೋ ಸಾರಿ, ಜಸ್ಟ್ ಅ ಮಿನಿಟ್. ಸೊ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ನ ಅಪ್ಲೋಡ್ ಮಾಡಿರಬೇಕಾಗಿರುತ್ತೆ. ಅಪ್ಲೋಡ್ ಮಾಡಿದರೆ ನಿಮ್ಗೆ ಈ ರೀತಿ ಬರುತ್ತೆ. ಇಲ್ಲ ಅಂದರೆ ಈ ಅಪ್ಲೋಡ್ ಮಾಡಿರುವಂಥದ್ದು ಅಪ್ಡೇಟೆಡ್ ಇಲ್ಲ ಅಂದರೆ ಜಸ್ಟ್ ಇಲ್ಲಿ ಅಪ್ಲೋಡ್ ರೆಸ್ಯೂಮ್ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ನ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದು. ಅದಾದಮೇಲೆ ಕಂಟಿನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಇನ್ನೊಂದು ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಜಸ್ಟ್ ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿ ಕಂಟಿನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಅದಾದಮೇಲೆ ಮತ್ತೆ ನಿಮಗೆ ಲೋಡ್ ಆಗಿ ಕಂಪ್ಲೀಟ್ ಆಗಿ ನೀವು ಆನ್ಸರ್ ಮಾಡಿರುವಂಥ ಎಲ್ಲ ಕ್ವೆಶನ್ಸ್ಗಳನ್ನ ಇಲ್ಲಿ ತೋರಿಸುತ್ತೆ. ಲೈಕ್ ನಿಮ್ಮ ನೇಮ್ ಆಗಿರ್ಬೋದು, ಇಮೇಲ್, ಕಾಂಟ್ಯಾಕ್ಟ್ ನಂಬರ್, ನಿಮ್ಮ ಅಡ್ರೆಸ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು ಎಲ್ಲನೂ ಇಲ್ಲಿ ತೋರಿಸುತ್ತೆ, ನಿಮ್ಮ ಸ್ಕಿಲ್ಸ್ ಎಲ್ಲನೂ. ಸೊ ಇದನ್ನು ಜಸ್ಟ್ ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿ ಸಬ್ಮಿಟ್ ಯುವರ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ಅದಾದಮೇಲೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬಂತು ಅಂದರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆ ಅಂತ. ಅದಾದಮೇಲೆ ನೀವು ಕೊಟ್ಟಿರುವಂಥ ಇಮೇಲ್ ID ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಇಮೇಲ್ ಅಥವಾ ಕಾಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊಳ್ಳಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಏನಾದ್ರು ಡೌಟ್ಸ್ ಇದೆ, ಕ್ವೆಶನ್ಸ್ ಇದೆ ಅಂದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡ್ಬೋದು. ನಾನು ನಿಮಗೆ ಅಲ್ಲಿ ಕ್ಲಿಯರ್ ಮಾಡಿ ಕೊಡ್ತೇನೆ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರುವಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.